2 ಸಮುವೇಲನು ಅಧ್ಯಾಯ 19. ಅರಸನು ಅಬ್ಷಾಲೋಮನಿಗಾಗಿ ಅಳುತ್ತಾ ಗೋಳಾಡುತ್ತಾ ಇದ್ದಾನೆಂಬ ವರ್ತಮಾನವು ಯೋವಾಬನಿಗೆ ಮುಟ್ಟಿತು. ಅರಸನು ಮಗನಿಗೋಸ್ಕರ ಪ್ರಲಾಪಿಸುತ್ತಿದ್ದಾನೆಂಬುದು ಎಲ್ಲ ಜನರಿಗೂ ಗೊತ್ತಾದ್ದರಿಂದ ಅವರ ಜಯಘೋಷವು ಗೋಳಾಟವಾಯಿತು. ಜನರು ಆ ದಿವಸ ಯುದ್ಧದಲ್ಲಿ ಸೋತು ಓಡಿಬಂದವರೋ ಎಂಬಂತೆ ನಾಚಿಕೆಯಿಂದ ಕಳ್ಳತನವಾಗಿ ಊರನ್ನು ಹೊಕ್ಕರು. ಅರಸನು ತನ್ನ ಮೋರೆಯನ್ನು ಮುಚ್ಚಿಕೊಂಡು, ನನ್ನ ಮಗನಾದ ಅಬ್ಷಾಲೋಮನೇ, ಅಬ್ಷಾಲೋಮನೇ, ನನ್ನ ಮಗನೇ, ಮಗನೇ ಎಂದು ಬಹಳವಾಗಿ ಗೋಳಾಡಿದನು. ಯೋವಾಬನು ಅರಸನ ಬಳಿಗೆ ಹೋಗಿ ಅವನಿಗೆ, ನಿನ್ನನ್ನೂ ನಿನ್ನ ಗಂಡು ಹೆಣ್ಣು ಮಕ್ಕಳನ್ನೂ ಹೆಂಡತಿಯರನ್ನೂ ಉಪಪತ್ನಿಯರನ್ನು ರಕ್ಷಿಸಿದಂಥ ನಿನ್ನ ಸೇವಕರನ್ನು ಈ ಹೊತ್ತು ಅಪಮಾನ ಪಡಿಸಿದಿ. ನೀನು ಶತ್ರುಗಳನ್ನು ಪ್ರೀತಿಸುವವನು, ಮಿತ್ರರನ್ನು ದ್ವೇಷಿಸುವವನೂ ಆಗಿದ್ದಿ. ನೀನು ನಿನ್ನ ಸೇನಾಧಿಪತಿಗಳನ್ನೂ ಸೈನಿಕರನ್ನು ಲಕ್ಷಿಸುವವನಲ್ಲವೆಂದು ಈಗ ತೋರಿಸಿಕೊಟ್ಟಿ. ಇದರಿಂದ ಈ ಹೊತ್ತು ನಾವೆಲ್ಲರೂ ಸತ್ತು ಅಬ್ಷಾಲೋಮನೊಬ್ಬನೇ ಉಳಿದಿದ್ದರೆ ನಿನಗೆ ಸಂತೋಷವಾಗುತ್ತಿತ್ತೆಂದು ತಿಳಿಯಬೇಕಷ್ಟೇ. ಈಗ ಎದ್ದು ಹೋಗಿ ನಿನ್ನ ಸೇವಕರನ್ನು ದಯಾಭಾವದಿಂದ ಮಾತಾಡಿಸು. ಯೆಹೋವನಾಣೆ, ನೀನು ಹೀಗೆ ಮಾಡದಿದ್ದರೆ ಸಾಯಂಕಾಲವಾಗುವಷ್ಟರಲ್ಲಿ ಎಲ್ಲರೂ ನಿನ್ನನ್ನು ಬಿಟ್ಟು ಹೋಗುವರು. ಯೌವನ ಕಾಲದಿಂದ ಈವರೆಗೆ ನಿನಗೆ ಬಂದ ಎಲ್ಲ ಕೇಡುಗಳಲ್ಲಿ ಇದೇ ಹೆಚ್ಚಿನದಾಗಿರುವುದು ಎಂದು ಹೇಳಿದನು. ಆಗ ಅರಸನು ಎದ್ದು ಬಂದು ಊರು ಬಾಗಲಲ್ಲಿ ಕೂತುಕೊಂಡನು. ಇಗೋ, ಅರಸನು ಬಂದು ಊರು ಬಾಗಲಲ್ಲಿ ಕೂತುಕೊಂಡಿದ್ದಾನೆಂಬ ಸುದ್ದಿಯು ಪ್ರಜೆಗಳಿಗೆ ಮುಟ್ಟಿದಾಗ ಅವರೆಲ್ಲರೂ ಅವನ ಮುಂದೆ ಕೂಡಿ ಬಂದರು. ಇಸ್ರಾಯೇಲ್ಯರೆಲ್ಲರೂ ತಮ್ಮ ತಮ್ಮ ನಿವಾಸಗಳಿಗೆ ಓಡಿ ಹೋಗಿದ್ದರು. ಇಸ್ರಾಯೇಲ್ ಕುಲಗಳಲ್ಲೆಲ್ಲ ಜನರು ತಮ್ಮ ತಮ್ಮೊಳಗೆ ಜಗಳವಾಡಿ, ಅರಸನಾದ ದಾವೀದನು ನಮ್ಮನ್ನು ಫಿಲಿಷ್ಟಿಯರ ಕೈಗೂ ಬೇರೆ ಎಲ್ಲ ವೈರಿಗಳ ಕೈಗೂ ಸಿಕ್ಕದಂತೆ ತಪ್ಪಿಸಿ ಕಾಪಾಡಿದನು. ಆದರೆ ಅವನು ಅಬ್ಷಾಲೋಮನ ದೆಸೆಯಿಂದ ದೇಶವನ್ನು ಬಿಟ್ಟು ಓಡಿ ಹೋಗಬೇಕಾಯಿತು. ನಾವು ಅಭಿಷೇಕಿಸಿದ ಅಬ್ಷಾಲೋಮನು ಯುದ್ಧದಲ್ಲಿ ಸತ್ತನು. ಹೀಗಿರುವಲ್ಲಿ ಅರಸನಾದ ದಾವೀದನನ್ನು ತಿರುಗಿ ಕರಕೊಂಡು ಬರಬಾರದೆ ಸುಮ್ಮನೆ ಕೂತಿರುವುದೇಕೆ ಎಂದು ಮಾತಾಡಿಕೊಂಡರು. ಇಸ್ರಾಯೇಲ್ಯರು ಈ ಪ್ರಕಾರ ಮಾತಾಡಿಕೊಂಡ ವರ್ತಮಾನವು ದಾವೀದನಿಗೆ ಮುಟ್ಟಲು ಅವನು ಯಾಜಕರಾದ ಚಾದೋಕ್, ಎಬ್ಯಾತಾರರಿಗೆ, ನೀವು ನನ್ನ ಹೆಸರಿನಲ್ಲಿ ಯೆಹೂದ ಕುಲದ ಹಿರಿಯರಿಗೆ, ಅರಸನಾದ ನನ್ನನ್ನು ತಿರುಗಿ ಅರಮನೆಗೆ ಕರಕೊಂಡು ಹೋಗುವುದರಲ್ಲಿ ನೀವು ಹಿಂದುಳಿದಿರುವುದೇಕೆ? ನೀವು ನನ್ನ ರಕ್ತ ಸಂಬಂಧಿಗಳಾದ ಸಹೋದರರಾಗಿರುತ್ತೀರಲ್ಲ. ಆದುದರಿಂದ ನನ್ನನ್ನು ಕರಕೊಂಡು ಹೋಗುವುದರಲ್ಲಿ ನೀವು ಹಿಂದುಳಿದಿರುವುದು ಒಳ್ಳೆಯದಲ್ಲ ಎಂಬುದಾಗಿಯೂ, ಅಮಾಸನಿಗೆ, ನೀನೂ ನನ್ನ ರಕ್ತ ಸಂಬಂಧಿಯಾಗಿದ್ದಿ, ನಾನು ಯೋವಾಬನ ಬದಲಿಗೆ ನಿನ್ನನ್ನೇ ನಿತ್ಯ ಸೇನಾಪತಿಯನ್ನಾಗಿ ಮಾಡದಿದ್ದರೆ ಯೆಹೋವನು ನನಗೆ ಬೇಕಾದದ್ದನ್ನು ಮಾಡಲಿ ಎಂಬುದಾಗಿಯೂ ತಿಳಿಸಿರಿ ಎಂದು ಹೇಳಿ ಕಳುಹಿಸಿದನು. ಆಗ ಯೆಹೂದ್ಯರೆಲ್ಲರೂ ಏಕ ಮನಸ್ಸಿನಿಂದ ಅರಸನ ಕಡೆಗೆ ತಿರುಗಿಕೊಂಡು ಅವನಿಗೆ, ನೀನೂ ನಿನ್ನ ಎಲ್ಲ ಸೇವಕರು ತಿರುಗಿ ಬನ್ನಿರಿ ಎಂದು ಹೇಳಿ ಕಳುಹಿಸಿದರು. ಅರಸನು ಸ್ವದೇಶಕ್ಕೆ ಹೋಗಬೇಕೆಂದು ಹೊರಟು ಯೋರ್ದನಿಗೆ ಬಂದಾಗ ಯೆಹೂದ ಕುಲದವರು ಅವನನ್ನು ಎದುರುಗೊಳ್ಳುವುದಕ್ಕೂ ಯೋರ್ದನ್ ಹೊಳೆಯನ್ನು ದಾಟಿಸುವುದಕ್ಕೂ ಗಿಲ್ಗಾಲಿಗೆ ಬಂದರು. ಬೆನ್ಯಾಮಿನ್ ಕುಲದ ಗೇರನ ಮಗನೂ ಬಹುರೀಮಿನವನು ಆದ ಶಿಮ್ಮಿಯು ಅವಸರದಿಂದ ಬಂದು ಅರಸನಾದ ದಾವೀದನನ್ನು ಎದುರುಗೊಳ್ಳುವುದಕ್ಕೆ ಯೆಹೂದ ಕುಲದವರನ್ನು ಕೂಡಿಕೊಂಡನು. ಅವನ ಜೊತೆಯಲ್ಲಿ 1000 ಮಂದಿ ಬೆನ್ಯಾಮೀನ್ಯರಿದ್ದರು. ಇದಲ್ಲದೆ ಸೌಲನ ಮನೆಯ ಸೇವಕನಾದ ಚೀಬನು ತನ್ನ 15 ಮಂದಿ ಮಕ್ಕಳನ್ನೂ 20 ಮಂದಿ ಸೇವಕರನ್ನೂ ಕರಕೊಂಡು ಅರಸನ ಮುಂದೆಯೇ ಪೂರ್ಣಾಸಕ್ತಿಯಿಂದ ಯೋರ್ದನ್ ಹೊಳೆಯಲ್ಲಿಳಿದು ಅರಸನ ಮನೆಯವರನ್ನು ದಾಟಿಸುವುದಕ್ಕೋಸ್ಕರವೂ ಅವರಿಗೆ ಬೇಕಾದ ಸಹಾಯ ಮಾಡುವುದಕ್ಕೋಸ್ಕರವೂ ದಡದಿಂದ ದಡಕ್ಕೆ ಹೋಗುತ್ತಾ ಬರುತ್ತಾ ಇದ್ದನು. ಅರಸನು ಯೋರ್ದನ್ ಹೊಳೆಯನ್ನು ದಾಟಿ ಬಂದ ಕೂಡಲೇ ಗೇರನ ಮಗನಾದ ಶಿಮ್ಮಿಯು ಸಾಷ್ಟಾಂಗ ನಮಸ್ಕಾರ ಮಾಡಿ ಅವನಿಗೆ, ನನ್ನ ಒಡೆಯನು ನನ್ನನ್ನು ಅಪರಾಧಿಯೆಂದೆಣಿಸದಿರಲಿ. ನನ್ನ ಅರಸನು ಯೆರೂಸಲೇಮನ್ನು ಬಿಟ್ಟು ಹೋಗುವಾಗ ನಾನು ಮೂರ್ಖತನದಿಂದ ಮಾಡಿದ್ದನ್ನೆಲ್ಲ ಅವನು ನೆನಸದಿರಲಿ, ಲಕ್ಷಿಸದಿರಲಿ. ಒಡೆಯನೇ, ನಿನ್ನ ಸೇವಕನಾದ ನಾನು ಪಾಪ ಮಾಡಿದೆನೆಂದು ಒಪ್ಪಿಕೊಳ್ಳುತ್ತೇನೆ. ಆದದರಿಂದಲೇ ನಾನು ಈ ಹೊತ್ತು ಅರಸನನ್ನು ಎದುರುಗೊಳ್ಳುವುದಕ್ಕೆ ಎಲ್ಲ ಯೋಸೇಫ್ಯರಲ್ಲಿ ಮೊದಲಾಗಿ ಬಂದಿದ್ದೇನೆ ಎಂದು ಹೇಳಿದನು.
ಚೆರೂಯಳ ಮಗನಾದ ಅಬೀಷೈಯು ಯೆಹೋವನ ಅಭಿಷಿಕ್ತನನ್ನು ಶಪಿಸಿದ್ದಕ್ಕಾಗಿ ಶಿಮ್ಮಿಗೆ ಮರಣದಂಡನೆಯಾಗಬೇಕಲ್ಲವೇ ಅಂದನು. ಅದಕ್ಕೆ ದಾವೀದನು, ಚೆರೂಯಳ ಮಕ್ಕಳೇ, ನನಗೆ ನಿಮ್ಮ ಗೊಡವೆಯೇ ಬೇಡ. ನೀವು ಈ ಹೊತ್ತು ನನ್ನನ್ನು ಅಕೃತ್ಯಕ್ಕೆ ಪ್ರೇರಿಸುವವರಾಗಿದ್ದೀರಿ. ಇಂಥ ದಿವಸದಲ್ಲಿ ಇಸ್ರಾಯೇಲ್ಯರಲ್ಲಿ ಒಬ್ಬನಿಗೆ ಮರಣದಂಡನೆಯಾಗುವುದು ಸರಿಯೋ? ನಾನು ಇಸ್ರಾಯೇಲ್ಯರ ಅರಸನೆಂಬುದು ಈ ಹೊತ್ತು ಸ್ಪಷ್ಟವಾಗಿ ಗೊತ್ತಾಯಿತು ಎಂದು ನುಡಿದನು. ಅನಂತರ ಅರಸನು ಶಿಮ್ಮಿಗೆ, ನಿನಗೆ ಮರಣಶಿಕ್ಷೆಯಾಗುವುದಿಲ್ಲ ಎಂದು ಪ್ರಮಾಣ ಮಾಡಿ ಹೇಳಿದನು. ತರುವಾಯ ಸೌಲನ ಮೊಮ್ಮಗನಾದ ಮೆಫೀಬೋಶೆತನು ಅರಸನನ್ನು ಎದುರುಗೊಳ್ಳುವುದಕ್ಕೆ ಬಂದನು. ಅರಸನು ಯೆರೂಸಲೇಮನ್ನು ಬಿಟ್ಟಂದಿನಿಂದ ಸುರಕ್ಷಿತನಾಗಿ ಹಿಂದಿರುಗುವವರೆಗೂ ಇವನು ತನ್ನ ಕಾಲುಗಳನ್ನು ಕಟ್ಟಿಕೊಂಡಿದ್ದಿಲ್ಲ, ಮೀಸೆಯನ್ನು ಕತ್ತರಿಸಿದ್ದಿಲ್ಲ, ಬಟ್ಟೆಗಳನ್ನು ಒಗೆಸಿಕೊಂಡಿದ್ದಿಲ್ಲ. ಇವನು ಯೆರೂಸಲೇಮಿನಿಂದ ಅರಸನ ದರ್ಶನಕ್ಕೆ ಬಂದಾಗ ಅರಸನು, ಮೆಫೀಬೋಶೆತನೇ, ನೀನು ನನ್ನ ಸಂಗಡ ಯಾಕೆ ಬರಲಿಲ್ಲ ಎಂದು ಕೇಳಲು ಅವನು, ನನ್ನ ಒಡೆಯನೇ ಅರಸನೇ, ನನ್ನ ಸೇವಕನು ನನ್ನನ್ನು ವಂಚಿಸಿದನು. ಕುಂಟನಾದ ನಾನು ಅವನಿಗೆ, ಕತ್ತೆಗೆ ತಡಿ ಹಾಕು, ನಾನು ಕೂತುಕೊಂಡು ಅರಸನ ಜೊತೆಯಲ್ಲಿ ಹೋಗಬೇಕು ಎಂದು ಆಜ್ಞಾಪಿಸಿದೆನು. ಅವನು ಹಾಗೆ ಮಾಡದೆ ನನ್ನ ಒಡೆಯನಾದ ಅರಸನ ಬಳಿಗೆ ಬಂದು ನನ್ನ ವಿಷಯದಲ್ಲಿ ಚಾಡಿ ಹೇಳಿದನು. ಅರಸನು ದೇವದೂತನ ಹಾಗಿರುತ್ತಾನೆ, ತನಗೆ ಸರಿ ಕಂಡದ್ದನ್ನು ಮಾಡಲಿ. ನನ್ನ ತಂದೆಯ ಮನೆಯವರೆಲ್ಲರೂ ಅರಸನಾದ ನನ್ನ ಒಡೆಯನ ದೃಷ್ಟಿಯಲ್ಲಿ ಮರಣಕ್ಕೆ ಪಾತ್ರರಾಗಿದ್ದರು. ಆದರೂ ಅವನು ತನ್ನ ಸೇವಕನಾದ ನನ್ನನ್ನು ಭೋಜನಕ್ಕೆ ತನ್ನ ಪಂಕ್ತಿಯಲ್ಲಿ ಕುಳ್ಳಿರಿಸಿಕೊಂಡನು. ಅರಸನಿಗೆ ಹೆಚ್ಚಾಗಿ ಮೊರೆಯಿಡುವುದಕ್ಕೆ ನಾನೇನು ಯೋಗ್ಯನೋ ಎಂದು ಉತ್ತರ ಕೊಟ್ಟನು. ಆಗ ಅರಸನು ಅವನಿಗೆ, ಹೆಚ್ಚು ಮಾತು ಯಾಕೆ? ನೀನು ಚೀಬನು ಹೊಲವನ್ನು ಭಾಗ ಮಾಡಿಕೊಳ್ಳಬೇಕೆಂಬುದೇ ನನ್ನ ತೀರ್ಪು ಎಂದು ಹೇಳಿದನು. ಅದಕ್ಕೆ ಮೆಫೀಬೋಶೆತನು, ಚೀಬನು ಎಲ್ಲವನ್ನು ತಾನೇ ತೆಗೆದುಕೊಂಡರೂ ತೆಗೆದುಕೊಳ್ಳಲಿ. ನನ್ನ ಒಡೆಯನಾದ ಅರಸನು ತನ್ನ ಮನೆಗೆ ಸುರಕ್ಷಿತನಾಗಿ ಬಂದದ್ದೇ ಸಾಕು ಅಂದನು. ಗಿಲ್ಯಾದ್ಯನಾದ ಬರ್ಜಿಲ್ಲೈ ಎಂಬವನು ಅರಸನನ್ನು ಸಾಗ ಕಳಿಸುವುದಕ್ಕಾಗಿ ರೋಗೆಲೀಮಿನಿಂದ ಯೋರ್ದನಿಗೆ ಬಂದಿದ್ದನು. ಇವನು 80 ವರ್ಷದ ಮುದುಕನು. ಇವನು ಬಹು ಶ್ರೀಮಂತನಾಗಿದ್ದರಿಂದ ದಾವೀದನು ಮಹಾನಯಿಮಿನಲ್ಲಿದ್ದ ಕಾಲದಲ್ಲೆಲ್ಲ ಅವನ ಜೀವನಕ್ಕೆ ಬೇಕಾದದ್ದನ್ನು ಇವನೇ ಒದಗಿಸಿಕೊಡುತ್ತಿದ್ದನು. ಅರಸನು ಬರ್ಜಿಲ್ಲೈಗೆ, ನನ್ನ ಜೊತೆಯಲ್ಲಿ ಹೊಳೆಯ ಆಚೆಗೆ ಬಾ, ನಾನು ಯೆರೂಸಲೇಮಿನಲ್ಲಿ ನಿನ್ನನ್ನು ಹತ್ತಿರವೇ ಇಟ್ಟುಕೊಂಡು ಸಂರಕ್ಷಿಸುತ್ತೇನೆ ಅಂದನು. ಅದಕ್ಕೆ ಬರ್ಜಿಲ್ಲೈಯು, ಇಷ್ಟು ವಯಸ್ಸು ಕಳೆದವನಾದ ನಾನು ಅರಸನ ಸಂಗಡ ಯೆರೂಸಲೇಮಿಗೆ ಬರುವುದು ಹೇಗೆ? ಈಗ ನಾನು 80 ವರ್ಷದವನು. ಒಳ್ಳೆಯದು ಕೆಟ್ಟದ್ದು ಇವುಗಳ ಭೇದವು ನನಗಿನ್ನೂ ತಿಳಿಯುವುದೋ? ನಿನ್ನ ಸೇವಕನಾದ ನನಗೆ ಅನ್ನಪಾನಗಳ ರುಚಿಯು ಗೊತ್ತಾಗುವುದೋ? ಗಾಯನ ಮಾಡುವ ಸ್ತ್ರೀ ಪುರುಷರ ಸ್ವರಗಳು ನನಗೆ ಕೇಳಿಸುತ್ತವೋ? ನಾನು ನನ್ನ ಒಡೆಯನಾದ ಅರಸನಿಗೆ ಸುಮ್ಮನೆ ಯಾಕೆ ಭಾರವಾಗಿರಬೇಕು? ಹೊಳೆ ದಾಟಿ ಸ್ವಲ್ಪ ದೂರಕ್ಕೆ ನಿನ್ನ ಸಂಗಡ ಬರುತ್ತೇನೆ. ಅರಸನಾದ ನೀನು ನನಗೇಕೆ ಇಂಥ ಉಪಕಾರ ಮಾಡಬೇಕು? ದಯವಿಟ್ಟು ನಿನ್ನ ಸೇವಕನಾದ ನನಗೆ ಹಿಂದಿರುಗಿ ಹೋಗುವುದಕ್ಕೆ ಅಪ್ಪಣೆಯಾಗಲಿ. ನಾನು ನನ್ನ ತಂದೆ ತಾಯಿಗಳ ಸಮಾಧಿ ಇರುವ ಸ್ವಂತ ಊರಿಗೆ ಹೋಗಿ ಅಲ್ಲೇ ಸಾಯುವೆನು. ಇಗೋ, ಇಲ್ಲಿ ನಿನ್ನ ಸೇವಕನಾದ ಕಿಮ್ಹಾಮನಿರುತ್ತಾನೆ. ನನ್ನ ಒಡೆಯನಾದ ಅರಸನು ಇವನನ್ನು ಕರಕೊಂಡು ಹೋಗಿ ತನ್ನ ಇಷ್ಟವಿದ್ದಂತೆ ಇವನಿಗೆ ದಯೆ ತೋರಿಸಲಿ ಎಂದನು. ಅದಕ್ಕೆ ಅರಸನು, ಕಿಮ್ಹಾಮನು ನನ್ನ ಸಂಗಡ ಬರಲಿ, ಅವನಿಗೆ ನಿನ್ನ ಇಷ್ಟದಂತೆ ದಯೆ ತೋರಿಸುವನು. ಇನ್ನೂ ಏನೇನು ಮಾಡಬೇಕೆನ್ನುತ್ತೀಯೋ ಅದೆಲ್ಲವನ್ನೂ ಮಾಡುತ್ತೇನೆ ಎಂದು ಹೇಳಿದನು. ಎಲ್ಲ ಜನರು ಹೊಳೆ ದಾಟಿದರು. ಅರಸನು ಹೊಳೆ ದಾಟಿದ ಮೇಲೆ ಬರ್ಜಿಲ್ಲೈಯನ್ನು ಮುದ್ದಿಟ್ಟು ಆಶೀರ್ವದಿಸಿದನು. ಅನಂತರ ಬರ್ಜಿಲ್ಲೈಯು ತನ್ನ ಊರಿಗೆ ಹೋದನು. ಅರಸನು ಕಿಮ್ಹಾಮನೊಡನೆ ಗಿಲ್ಗಾಲಿಗೆ ತೆರಳಿದನು. ಎಲ್ಲ ಯೆಹೂದ್ಯರು, ಇಸ್ರಾಯೇಲ್ಯರಲ್ಲಿ ಅರ್ಧ ಜನರು ಅರಸನನ್ನು ಕರಕೊಂಡು ಹೋದರು. ಆಗ ಇಸ್ರಾಯೇಲ್ಯರೆಲ್ಲರೂ ಅರಸನ ಮುಂದೆ ಬಂದು ಅವನನ್ನು, ನಮ್ಮ ಸಹೋದರರಾದ ಯೆಹೂದ್ಯರು ನಮಗೆ ತಿಳಿಸದೆ ತಾವೇ ಹೋಗಿ ಅರಸನನ್ನೂ ಅವನ ಮನೆಯವರನ್ನೂ ಅವನೊಡನೆ ಇದ್ದ ಜನರನ್ನೂ ಯೋರ್ದಾನ್ ಹೊಳೆ ದಾಟಿಸಿ ಕರಕೊಂಡು ಬಂದದ್ದೇಕೆ ಎಂದು ಕೇಳಿದರು. ಅದಕ್ಕೆ ಯೆಹೂದ್ಯರೆಲ್ಲರೂ,
ಅರಸನು ನಮಗೆ ಸಮೀಪ ಬಂದು, ನೀವು ಅದಕ್ಕಾಗಿ ಉರಿಗೊಳ್ಳುವುದೇಕೆ? ನಾವೇನು ಅರಸನ ಖರ್ಚಿನಿಂದ ಊಟ ಮಾಡಿದೆವು? ಅವನು ನಮಗೆ ಏನಾದರೂ ಕೊಟ್ಟನೋ ಎಂದು ಉತ್ತರ ಕೊಟ್ಟರು. ಆಗ ಇಸ್ರಾಯೇಲ್ಯರು ಯೆಹೂದ್ಯರಿಗೆ, ಅರಸನಲ್ಲಿ ನಮಗೆ 10 ಪಾಲು ಉಂಟಲ್ಲ? ದಾವೀದನ ವಿಷಯದಲ್ಲಿಯೂ ನಮಗೆ ಹೆಚ್ಚು ಹಕ್ಕು ಉಂಟು. ಹೀಗಿರುವುದರಿಂದ ನೀವು ನಮ್ಮನ್ನು ತಿರಸ್ಕರಿಸಿದ್ದೇಕೆ? ನಮ್ಮ ಅರಸನನ್ನು ಕರಕೊಂಡು ಬರುವ ವಿಷಯದಲ್ಲಿ ಮೊದಲು ಮಾತಾಡಿದವರು ನಾವಲ್ಲವೋ ಅಂದರು. ಇಸ್ರಾಯೇಲ್ಯರ ಮಾತುಗಳಿಗಿಂತ ಯೆಹೂದ್ಯರ ಮಾತುಗಳು ಕಠಿಣವಾಗಿದ್ದವು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ನಾವು 2ನೇ ಸಮುವೇಲ ದ ಸೆಕೆಂಡ್ ಬುಕ್ ಆಫ್ ಸ್ಯಾಮ್ಯುಯಲ್ 19ನೇ ಅಧ್ಯಾಯ ಚಾಪ್ಟರ್ 19ನೇ ಅಧ್ಯಾಯವನ್ನು ನಾವು ಒಟ್ಟಾಗಿ ಸೇರಿ ಈಗ ನಾವು ಅಧ್ಯಯನ ಮಾಡಿಕೊಳ್ಳೋಣ. 19ನೇ ಅಧ್ಯಾಯದಲ್ಲಿ ಈಗ ಅರಸನು ಆಳ್ತಾ ಇದ್ದಾನೆ ಎಂಬಂಥ ನ್ಯೂಸ್ ಯೋವಾಬನಿಗೆ ಹೋಗ್ತದೆ. ಈಗ ರಾಜ ಆದ ಮೇಲೆ ಬೇರೆಯವರೆಲ್ಲ ಸಂತೋಷವಾಗಿರ್ಲಿಕ್ಕೆ ಆಗ್ತದೆ. ಅವ್ರಿಗೆ ಆ್ಯಕ್ಚುಲಿ ಜಯ ಸಿಕ್ಬಿಟ್ಟಿರ್ತದೆ. ಮರಳಿನಷ್ಟು ಜನರು ಬಂದಾಗ ಅವರ ಮೇಲೆ ಈ ಕೆಲವೇ ಜನರು, ಆಯುಧ ಇಲ್ಲದಂಥ ಜನರು ಜಯ ಹೊಂದಿಬಿಟ್ಟಿರ್ತಾರೆ. ಹೇಗಂತ ಹೇಳಿದ್ರೆ ದೇವರು ಅವರ ಜೊತೆಯಲ್ಲಿ ಇದ್ದನು. ಇದೇ ಒಂದು ಸಂಗತಿ ಚರಿತ್ರೆಯಲ್ಲಿ ಕೂಡ ನಡೀತು. ಅದನ್ನು ಹೇಳಬಾರ್ದು, ಯಾಕಂದರೆ ಬಹಳಷ್ಟು ವಿಷಯಗಳು ಹೋಗಿದೆ. ಆದರೆ ಸಂಕ್ಷಿಪ್ತವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ರೀ. ಏನಂದರೆ, ಒಂದು ದಿನ 1967ರಲ್ಲಿ ಜೂನ್ ತಿಂಗಳು, ಇನ್ನೂ ಈಗ ತಾನೇ ಚೇತರಿಸ್ಕೊಳ್ತಾ ಇದ್ದರು ಇಸ್ರಾಯೇಲ್ರು. ಅಂಥ ಸಂದರ್ಭದಲ್ಲಿ 6 ದೇಶಗಳು ಇಸ್ರಾಯೇಲ್ ವಿರುದ್ಧವಾಗಿ ಯುದ್ಧಕ್ಕೆ ಬಂದುಬಿಟ್ರು. ಹೌದು, ಸೌದಿ ಅರೇಬಿಯಾ, ಈಜಿಪ್ಟ್, ಇರಾನ್, ಇರಾಕ್, ಸಿರಿಯಾ, ಇವರೆಲ್ಲರೂ ಕೂಡ, ಈ ಜೋರ್ಡನ್, ಇವರೆಲ್ಲರೂ ಯುದ್ಧಕ್ಕೆ ಬಂದಾಗ ರಷ್ಯಾ ಸಪೋರ್ಟ್ ಆಗಿ ಇವರೆಲ್ಲರೂ ಬಂದರು. ಈ ಕಡೆ ನೋಡಿದರೆ ಇಸ್ರಾಯೇಲ್ರು, ಇದೇ ಸೇಮ್ ಸೀನ್ ಇಲ್ಲಿ ನಾವು 2ನೇ ಸಮುವೇಲ 18ನಲ್ಲಿ ನೋಡಿದಂಥ ಅದೇ ಒಂದು ದೃಶ್ಯ 1967 ಜೂನ್ನಲ್ಲಿ ನಡೆದಂಥ 6 ಡೇ ವಾರ್ನಲ್ಲಿ ಏನಾಯ್ತು ಅಂತೇಳಿ ನೋಡುವಾಗ, ಇಸ್ರಾಯೇಲ್ರು ಚಿಕ್ಕ ಗುಂಪು, ಅವರ ಹತ್ರ ಆಯುಧಗಳಿಲ್ಲ. ಆಗ್ತಾನೆ ಅವರು 1948ನಲ್ಲಿ ಅವರಿಗೆ ಸ್ವಾತಂತ್ರ್ಯ ಸಿಕ್ಕಿ ಈಗ ತಾನೇ ಚೇತರಿಸ್ಕೊಳ್ತಿದ್ದಾರೆ. ಅವರಿಗೆ ಸಾಕಷ್ಟು ಆಯುಧಗಳಿಲ್ಲ. ಆದರೂ ಕೂಡ ಅವರು ಯುದ್ಧಕ್ಕೆ ಅವರು ಎಕ್ಸ್ಪೆಕ್ಟು ಮಾಡಿದಿಲ್ಲ, ರೆಡಿನೂ ಆಗಿಲ್ಲ. ಇದ್ದಕ್ಕಿದ್ದಂತೆ 6 ದೇಶಗಳು ರಷ್ಯಾ ಸಪೋರ್ಟಿಂದ ಬಂದು ಅಟ್ಯಾಕ್ ಮಾಡಿದಾಗ ಏನಾಯಿತು, 6ನೇ ದಿವಸ ಯುದ್ಧ ಘೋರವಾಗಿ ಇದ್ದಾಗ ನಡೆದಂಥ ಸಂಗತಿ ಏನಂದರೆ, ಇಸ್ರೇಲ್ won the war. ಇಸ್ರಾಯೇಲ್ರು ಗೆದ್ದುಬಿಟ್ರು 6 ದೇಶಗಳ ಮೇಲೆ. ಅಷ್ಟೇ ಅಲ್ಲ, ದೇ ಆಲ್ಸೋ ಆಕ್ಯುಪೈಡ್ ದ ಜೆರುಸಲೇಮ್, ಹಳೆ ಯೆರೂಸಲೇಮನ್ನು ಕೂಡ ಅವರು ವಶಪಡಿಸ್ಕೊಂಡ್ರು. ಗೋಲಾನ್ ಹೈಟನ್ನು ವಶಪಡಿಸ್ಕೊಂಡು ಬಿಟ್ರು. ಇನ್ನು ಬೇರೆ ಬೇರೆ ಸ್ಥಳವನ್ನು ಇನ್ನಷ್ಟು ಅವರು ವಶಪಡಿಸ್ಕೊಂಡ್ರು. 6 ದಿವಸ ಯುದ್ಧ. ಕೆಲವು ಜನರು ಮಾತ್ರ ಇಸ್ರಾಯೇಲ್ರಲ್ಲಿ ಸತ್ತು ಹೋದರು. ಆದರೆ ವೈರಿಯ ಕಡೆ 6 ದೇಶಗಳ ಕಡೆ ಭಾಳ ಜನರು, ಸಾವಿರಾರು ಜನರು ಸತ್ತು ಹೋದರು. ಇರಲಿ, ದೇವರು ಇಸ್ರಾಯೇಲರನ್ನು ಕಾಯುವ ಆತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ ಎಂಬಂಥ ಮಾತು ನಿಜವಾದದ್ದು. ಇಲ್ಲಿ ಕೂಡ ನಡೆದಂಥ ಘಟನೆ. ಇವರೇ ಇಸ್ರಾಯೇಲ್ರೇ ಯುದ್ಧ ಮಾಡಿದಾಗ ಕೂಡ ದೇವರು ಯಾರ ಹತ್ರ ಇದ್ದಾನೆ? ದಾವೀದನ ಜೊತೆಯಲ್ಲಿ. ಆದ ಕಾರಣ ಇಸ್ರಾಯೇಲ್ರೇ ಯುದ್ಧ ಮಾಡಿದಾಗ ಕೂಡ 20,000 ಜನರು ಅಬ್ಸಲೋಮನ ಕಡೆ ಸತ್ತು ಹೋದ್ರು. ಆದರೆ ಇವ್ರ ಕಡೆ ಒಬ್ಬರು ಕೂಡ ಸತ್ತು ಹೋಗಿದ್ದಂಥ ವಿಷಯ ಇಲ್ಲ. ಅಂಥ ಒಂದು ವಿಚಿತ್ರವಾದಂಥ ಘಟನೆ ಚರಿತ್ರೆಯಲ್ಲಿ, ಹಿಸ್ಟರಿ ರಿಪೀಟ್ಸ್, ನಡೆದಂಥ ಘಟನೆಯನ್ನು ನಾವು ನೋಡ್ತೇವೆ. ಹಾಗಿರುವಾಗ ಅರಸನು ಮಗನಿಗಾಗಿ, ಆ್ಯಕ್ಚುಲಿ ವೈರಿಗಾಗಿ, ಆ್ಯಕ್ಚುಲಿ ಅವನನ್ನು ಕೊಲ್ಲಬೇಕಂತ ಬಂದಂಥವನಿಗಾಗಿ ದುಃಖ ಪಡ್ತಿದ್ದಾನೆ ಎಂಬಂಥ ವರ್ತಮಾನ ಕೇಳಿದಾಗ ಯುದ್ಧದ ಜಯ ಹೋಗ್ಬಿಟ್ಟು ಎಲ್ಲರೂ ದುಃಖ ಹಾಕ್ಬಿಡ್ತಾರೆ. ಸೆಲೆಬ್ರೇಷನ್ ಕ್ಯಾನ್ಸಲ್ ಆಗಿಬಿಟ್ಟು ಈಗ ಎಲ್ಲರೂ ಅವರು ಉತ್ಸಾಹ ಕ್ಯಾನ್ಸಲ್ ಮಾಡಿಬಿಟ್ಟು ಏನಾಗ್ಬಿಡ್ತದೆ, ಜಯಘೋಷವು ಗೋಳಾಟವೂ ಆಗೋಯ್ತು. ಅರಸನಾಳುವಾಗ ಇವರು ಕೂಡ ಹತ್ಕೊಂಡು ಕೂತ್ಬಿಟ್ರು. ನನ್ನ ಮಗನಾದ ಅಬ್ಸಲೋಮನೇ, ನನ್ನ ಮಗನೇ, 19ನೇ ಅಧ್ಯಾಯ 4ನೇ ವಚನ, 2ನೇ ಸಮುವೇಲ ಆ ರೀತಿಯಾಗಿ ದಾವೀದನು ಮಗನಿಗೋಸ್ಕರವಾಗಿ ಶೋಕಿಸಿ ಗೋಳಾಡ್ತಾ ಇದ್ದಾಗ ಯೋವಾಬನು
ಸೇನಾಪತಿ ಸ್ವಲ್ಪ ಧೈರ್ಯ ತಗೊಂಡು, ಅಂದರೆ ಹೇಗೋ ಸಹೋದರಿಯ ಮಗನಲ್ವಾ, ಒಂದು ರೀತಿಯಿಂದ ರಿಲೇಟಿವ್ ಕೂಡ, ಅವನು ಬಂದು ಹೇಳ್ತಾನೆ, ನಿನ್ನನ್ನು, ನಿನ್ನ ಗಂಡು ಹೆಣ್ಣು ಮಕ್ಕಳನ್ನು, ನಿನ್ನ ಹೆಂಡತಿಯರನ್ನು, ನಿನ್ನ ಉಪಪತ್ನಿಯರನ್ನು ರಕ್ಷಿಸಿದಂಥ ನಿನ್ನ ಸೇವಕರನ್ನು ಇವತ್ತು ನೀನು ಇನ್ಸಲ್ಟ್ ಮಾಡಿಬಿಟ್ಟಿದ್ದಿ. ನಾವೆಲ್ಲ ಸತ್ತೋಗ್ಬಿಟ್ಟು ಅಬ್ಸಲೋಮನ ಒಬ್ಬನೇ ಉಳಿದ್ಬಿಟ್ಟಿದ್ರೆ ನಿನಗೆ ಸಂತೋಷ ಆಗ್ತಿತ್ತಲ್ಲ ಎಂಬುದಾಗಿ ಇಂಡೈರೆಕ್ಟಾಗಿ ರಾಜನಿಗೆ ಒಂದು ರೀತಿಯಿಂದ ಗದರಿಸ್ತಾನೆ. ಹೇಗೂ ರಿಲೇಟಿವ್ಸ್ ಎಂಬಂಥ ಒಂದು ಅಧಿಕಾರ ಇತ್ತೇನೋ ಗೊತ್ತಿಲ್ಲ, ಧೈರ್ಯ ತಂದುಕೊಂಡು ಅಬ್ಸಲೋಮನ ಒಬ್ಬನೇ ಉಳಿದಿದ್ರೆ, ನಾವೆಲ್ಲ ಸತ್ತೋಗ್ಬಿಟ್ಟಿದ್ರೆ ನೀನು ಸಂತೋಷ ಆಗ್ತಿತ್ತು ಎಂಬುದಾಗಿ ಹೇಳಿದಾಗ ಸ್ವಲ್ಪ ಸ್ಟ್ರಾಂಗ್ ಆಗಿ ಹೇಳ್ತಾನೆ ರೀ. ಯೌವನ ಕಾಲದಿಂದ ಈವರೆಗೆ ನಿನಗೆ ಬಂದ ಎಲ್ಲ ಕೇಡುಗಳಲ್ಲಿ ಇದೇ ದೊಡ್ಡ ಕೇಡು. 7ನೇ ವಚನ. ಆ ರೀತಿಯಾಗಿ ಹೇಳಿದಾಗ ಅರಸನು ಎದ್ದು ಬಂದು ಅಳೋದು ಬಿಟ್ಟು ಊರು ಬಾಗಿಲಲ್ಲಿ ಬಂದು ಕೂತ್ಕೊಳ್ತಾನೆ. ದಾವೀದನು ಬಂದು ಊರು ಬಾಗಿಲಲ್ಲಿ ಅರಸನು ಬಂದು ಕೂತ್ಬಿಟ್ಟಿದ್ದಾನಂತೆ ಎಲ್ಲ ನ್ಯೂಸ್ ಸಿಕ್ಕಿದಾಗ, ಎಲ್ಲರಿಗೆ ಈ ಸುದ್ದಿ ಬಂದಾಗ, ಪ್ರಜೆಗಳಿಗೆ ಮುಟ್ಟಿದಾಗ ಅವರೆಲ್ಲರೂ ಅವನ ಮುಂದೆ ಕೂಡಿ ಬರ್ತಾರೆ. ಈಗ ನೆಕ್ಸ್ಟು ಆಗುವಂಥದ್ದೇನು ಏನಂತ ಹೇಳಿದರೆ, ಈಗ ಇಸ್ರಾಯೇಲ್ರು ಎಲ್ಲರೂ ಕೂಡ ಇವನ ಜೊತೆಗೆ ಒಂದಾಗಬೇಕಲ್ವ. ಆಮೇಲೆ ಚಾದೋಕ್, ಎಬ್ಯಾತಾರ್, ಅವನ ಸೀಕ್ರೆಟ್ ಏಜೆಂಟ್ಸು ಅರಮನೆಯಲ್ಲಿ ಇರ್ತಾರಲ್ಲ, ಅವ್ರ ಹತ್ರ ದಾವೀದನ್ನು ಹೇಳಿ ಕಳಿಸ್ತಾನೆ. ಅದೇನೆಂದರೆ, ಹೀಗಿರುವಲ್ಲಿ ಅರಸನಾದ ದಾವೀದನನ್ನು ತಿರುಗಿ ಕರ್ಕೊಂಡು ಬರಬಾರ್ದೇ ಎಂಬಂಥ ವಿಷಯವನ್ನು ಅವರಿಗೆ ಹೇಳಿ ಕಳಿಸಿದಾಗ, ಯೆಹೂದ ಕುಲದ ಹಿರಿಯರಿಗೆ, ಅರಸನಾದ ನನ್ನನ್ನು ತಿರುಗಿ ಅರಮನೆಗೆ ಕರ್ಕೊಂಡು ಹೋಗುವುದರಲ್ಲಿ ಯಾಕೆ ನೀವು ಹೆಸಿಟೇಟ್ ಮಾಡ್ತಾ ಇದ್ದೀರಿ, ಹಿಂಜರಿತಾ ಇದ್ದೀರಿ ಎಂಬಂಥ ವರ್ತಮಾನವನ್ನು ಹೇಳ್ತಾನೆ. ಆಪೋಸಿಷನ್ ಕಡೆ ಅಮಾಸನು ಸೇನಾಪತಿಯಾಗಿರ್ತಾನೆ. ಆಯಿತು, ಅಮಾಸನು ಯೋಬನಿಗೆ ಬದಲು ನಿನ್ನನ್ನೇ ನಾನು ನಿತ್ಯ ಸೇನಾಪತಿಯಾಗಿ ಮಾಡ್ತೀನಿ, ಆ ರೀತಿಯಾಗೆಲ್ಲ ಹೇಳಿಬಿಟ್ಟು ಕಡೆಗೆ ಅರಸನು ಸ್ವದೇಶಕ್ಕೆ ಹಿಂದಿರುಗಿ ಬರಬೇಕೆಂದು ಹೊರಟು ಯೋರ್ದನಿನ ಹತ್ತಿರ ಬಂದಾಗ ಯೆಹೂದ ಕುಲದವರು ಫಸ್ಟ್ ಬಂದುಬಿಡ್ತಾರೆ. ಯಾಕಂದರೆ ದಾವೀದನಿಗೆ ಭಾಳ ಸ್ಪೆಷಲ್ ಇವರು. ಯೆಹೂದ ಕುಲದವರು ಬಿಡೋದೇ ಇಲ್ಲ, ಉಳಿದಂಥ ಕುಲದವರು ಬಿಡ್ತಿದ್ರು ದಾವೀದನನ್ನು. ಯೆಹೂದ ಕುಲದವರು ಮಾತ್ರ ಆ ಒಡಂಬಡಿಕೆಯ ಸಂಬಂಧದ ನಿಮಿತ್ತವಾಗಿ ದೇವರು ಮಾಡಿದಂಥ ಒಡಂಬಡಿಕೆಯನ್ನು ನೆನಪು ಮಾಡಿಕೊಂಡು ಅವರನ್ನು ಎದುರುಗೊಳ್ಳುವುದಕ್ಕಾಗಿ ಅವರು ಗಿಲ್ಗಾಲಿಗೆ ಬರ್ತಾರೆ. ಆ ಟೈಮ್ನಲ್ಲಿ ನೆನಪು ಇರಬೇಕಲ್ವ ನಿಮಗೆ, ಅದೇನಂತ ಹೇಳಿದ್ರೆ, ದಾವೀದನು ಅಬ್ಸಲೋಮನಿಂದ ಭಯಪಟ್ಕೊಂಡು ಓಡೋಗ್ತಾ ಇರುವಂಥ ವೇಳೆಯಲ್ಲಿ ಶಿಮ್ಮಿ ಅಂತ ಹೇಳ್ಬಿಟ್ಟು ಒಬ್ಬ ಮನುಷ್ಯನು ಬಂದು ದಾವೀದನಿಗೆ ಶಪಿಸ್ತಾನ್ರಿ, ಶಾಪ ಹಾಕ್ತಾನೆ. ಅರಸನು ಈಗ ದಾವೀದನು ಯೆರೂಸಲೇಮ್ ಬಿಟ್ಬಿಟ್ಟು ಹೋಗ್ತಾ ಇರುವಾಗ ಬಹುರೀಮ್ ಅಂತ ಹೇಳ್ಬಿಟ್ಟು ಒಂದು ಸ್ಥಳಕ್ಕೆ ಬರ್ತಾರೆ. ಬಹುರೀಮ್ ಅಂದರೆ ಯವನಸ್ತ್ರ ಅಂತ ಅರ್ಥ. ಆ ಒಂದು ಸ್ಥಳಕ್ಕೆ ಬಂದಾಗ ಶಿಮ್ಮಿ ಎಂಬ ಮನುಷ್ಯನು, ಶಿಮ್ಮಿ ಅಂತ ಹೇಳಿದರೆ ಪ್ರಸಿದ್ಧನು, ಫೇಮಸ್ ಎಂಬಂಥ ಮನುಷ್ಯನು, ಅವನು ಬೆನ್ಯಾಮೀನ್ ಗೋತ್ರದವನಾಗಿರ್ತಾನೆ, ಸೌಲನಿಗೆ ರಿಲೇಟಿವ್ಸ್ ಆಗಿರ್ತಾನೆ. ಆದ ಕಾರಣ ಅವನು ಬಂದು ಭಾಳ ಬೈತಾನೆ ದಾವೀದನಿಗೆ, ನೀನು ನೋಡ್ದ ದೇವ್ರು ನಿನಗೆ ಜಡ್ಜ್ ಮಾಡಿದನು, ನೀನು ಸೌಲನಿಂದ ಸಿಂಹಾಸನವನ್ನು ಅಧಿಕಾರವನ್ನು ಕಿತ್ಕೊಂಡು ನೀನು ರಾಜನಾಗ್ಬಿಟ್ಟಿಯಲ್ಲ, ಈಗ ನಿನ್ನ ಮಗ ನಿನ್ನ ಕಡೆಯಿಂದ ಆ ರಾಜ್ಯವನ್ನು ಕಿತ್ಕೊಂಡು ಅವನು ರಾಜನಾಗ್ಬಿಟ್ಟ, ನೋಡಿದ ದೇವರು ಹೇಗೆ ಮುಯಿ ತೀರಿಸಿದನು ಅಂತೆಲ್ಲ ಜಡ್ಜ್ ಮಾಡಿಬಿಡ್ತಾನೆ. ಅವನನ್ನು ಕಟ್ ಮಾಡಿಬಿಡ್ತೀನಿ, ಅವನ ತಲೆನೇ ಕಟ್ ಮಾಡಿಬಿಡ್ತೇನೆ ಅಂತ ಅಭಿಷೇಕ್ ಹೇಳಿದಾಗ, ಬೇಡ, ದೇವರೇ ಹೇಳಿರ್ಬೋದು ದಾವೀದನಿಗೆ ಶಾಪ ಕೊಡ ಅಂತ, ಶಾಪ ಕೊಡಲಿ, ಸ್ಟಾಪ್ ಮಾಡಬೇಡ್ರಿ. ಕಲ್ಲೆಸೀತಾ ಇರ್ತಾನೆ ರೀ ಅವನು ಶಿಮ್ಮಿ. 600 ಜನರು ಸೈನಿಕರು, 20,000 ಜನರನ್ನು ಸೋಲಿಸಿದಂಥ ಸೈನಿಕರು ಇವರು, ಸಾಧಾರಣ ಸೈನಿಕರಲ್ಲ. ಆಯುಧ ಇಲ್ಲದೆ, ವೆಪನ್ಸ್ ಇಲ್ಲದೆ ಆ ರೀತಿಯಾಗಿ ಗೆದ್ದಂಥವ್ರು. ಅವನ ಹತ್ರ ಇವನು ಒಬ್ಬನೇ ಶಿಮ್ಮಿ ಭಾಳ ಮಾತಾಡ್ತಾ ಇರ್ತಾನೆ. ಈ ಸತ್ತ ನಾಯಿಯ ತಲೆಯನ್ನು ಕಡ್ಕೊಂಡು ಬರಲಾ ಅಂತ ಹೇಳ್ಬಿಟ್ಟು ಅಭಿಷೇಕ್ ಹೇಳಿದಾಗ, ಬೇಡ, ಅವ್ನು ಶಾಪ ಕೊಡಲಿ. ಒಂದು ವೇಳೆ ದೇವ್ರು ಹೇಳಿರ್ಬೋದೇನೋ ಶಾಪ ಕೊಡು ದಾವೀದನಿಗೆ ಅಂತ ಹೇಳ್ಬಿಟ್ಟು, ಹೇಳಲಿ ಬಿಡ್ರಿ ಅಂತಾನೆ. ಆ ರೀತಿಯಾಗಿ ಇದ್ದಂಥ ಘಟನೆ ಆಗ್ತಾ ಇದ್ದಾಗ ಕಡೆಗೆ ನಡೆಯುವಂಥ ಘಟನೆ ಭಾಳ ಆಶ್ಚರ್ಯ. ಏನಂತ ಹೇಳಿದ್ರೆ, ದಾವೀದನ ಒಂದು ಮಾತು ಹೇಳ್ತಾನೆ, ಅದು ನೆನಪಿಗೆ ಬರ್ತಾ ಇದೆ. ಅದೇನಂತ ಹೇಳಿದ್ರೆ, ಒಂದು ವೇಳೆ ದೇವರು ನನಗಾಗುವಂಥ ಈ ಶಾಪವನ್ನು ನೋಡಿಬಿಟ್ಟು, ಈ ಕಷ್ಟವನ್ನು ನೋಡಿಬಿಟ್ಟು, ಶಾಪಕ್ಕೆ ಬದಲಾಗಿ ಶಾಪನೇ ನನಗೆ ಬ್ಲೆಸ್ಸಿಂಗ್ ಆಗಿ ಟರ್ನ್ ಮಾಡಿಬಿಡ್ಬೋದು. ಆದ ಕಾರಣ ದಯವಿಟ್ಟು ನೀವೇನು ಅಡ್ಡಿ ಮಾಡಬೇಡ್ರಿ, ಹಾಗೆ ಆಗಲಿ ಎಂಬುದಾಗಿ ಹೇಳ್ಬಿಡ್ತಾನೆ ರೀ. ಅದೇ ರೀತಿಯಾಗಿ ಆಯಿತು.
ದೇವರು ಮತ್ತೆ ದಾವೀದನಿಗೆ ಜಯ ಕೊಟ್ಬಿಟ್ಟು ಹಿಂದಿರುಗಿ ಅಬ್ಸಲೋಮನ್ ಸತ್ತು ಹೋದ, 20,000 ಜನರು ಸತ್ತು ಹೋದರು, ಇಸ್ರಾಯೇಲ್ ಸಂಪೂರ್ಣವಾಗಿ ಮರಳಿನಷ್ಟು ಬಂದಂಥವ್ರು ಸೋತು ಹೋಗ್ಬಿಟ್ರು. ಈಗ ಹಿಂದಿರುಗಿ ಮತ್ತೆ ಬಂದಾಗ ಅದೇ ಊರಿಗೆ ಬರಬೇಕಾಯ್ತು, ಬಹ್ರೂಮಿಗೆ ಬಂದಾಗ. ಈಗ ಶಿಮ್ಮಿ ಭಾಳ ಹಂಬಲ್ ಆಗಿಬಿಡ್ತಾನೆ. ಅವನು ಬಂದುಬಿಟ್ಟು ದಯಮಾಡಿ ನಾನು ಕ್ಷಮಿಸಬೇಕು, ಯಾಕಂತ ಹೇಳಿದ್ರೆ ನಾನು ಬಂದು ನಿನಗೆ ಶಾಪ ಕೊಟ್ಬಿಟ್ಟೆ, ಗೊತ್ತಿಲ್ಲದೆ ನಾನು ಮಾಡಿದ ತಪ್ಪ ಅಂತ ಹೇಳ್ತಾನೆ ರೀ. ಆ ರೀತಿಯಾಗಿ ಹೇಳಿದಾಗ ಅಭಿಷೇಕ ಹೇಳ್ತಾನೆ, ಯೆಹೋವನ ಅಭಿಷಿಕ್ತನನ್ನು ಶಾಪ ಹಾಕುವಂಥವರಿಗೆ ಮರಣ ದಂಡನೆ ಆಗಬೇಕು. ಯಾಕಂದರೆ ವಿಮೋಚನ ಕಾಂಡ 22-28ರಲ್ಲಿ, ಎಕ್ಸಡಸ್ 22-28ನಲ್ಲಿ ದೇವರ ಸೇವಕನನ್ನು, ದೇವರ ಅಭಿಷಿಕ್ತನನ್ನು ದೂಷಣೆ ಮಾಡಬಾರ್ದು ಎಂಬಂಥ ಮಾತು ಅಭಿಷೇಕ್ ನೆನಪಾಗ್ಬಿಟ್ಟು ಅವನು ಹೇಳಿದ್ದು ಕರೆಕ್ಟೇ. ಅಭಿಷಿಕ್ತನನ್ನು ಆ ರೀತಿಯಾಗಿ ದೂಷಿಸಬಾರ್ದು. ಆದರೆ ದಾವೀದನು ಇನ್ನಷ್ಟು ಕ್ಷಮಿಸಿಬಿಡ್ತಾನೆ. ಅವನು ಹೇಳ್ತಾನೆ, ಇರಲಿ, ಬೇಡ, ಸುಮ್ಮನಿರ್ರಿ, ಯಾಕಂದರೆ ಇಂಥ ಒಂದು ಜಯ ಸಿಕ್ಕಿದಂಥ ದಿವಸದಲ್ಲಿ ಇಸ್ರಾಯೇಲರಲ್ಲಿ ಒಬ್ಬನಿಗೆ ಮರಣದಂಡನೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಕ್ಷಮಿಸಿಬಿಡ್ತಾನೆ. ಅರಸನು ಶಿಮ್ಮಿಗೆ 2 ಸಮುವೇಲ 19:23ನೇ ವಚನ, ಶಿಮ್ಮಿಗೆ ನಿನಗೆ ಮರಣ ಶಿಕ್ಷೆ ಆಗುವುದಿಲ್ಲ ಅಂತ ಹೇಳ್ತಾನೆ. ಆ ರೀತಿಯಾಗಿ ಅವನು ಹೇಳಿದಾಗ ಯಾವ ಅನುಭವ ನೆನಪಿರಬೇಕು, ಯಾವ ವಿಷಯ ನೆನಪಿಗೆ ಬಂದಿರಬೇಕು? 12ನೇ ಅಧ್ಯಾಯ 13ನೇ ವಚನದಲ್ಲಿ ನೆನಪಿದೆಯಾ? ನಾತಾನನು ಬಂದುಬಿಟ್ಟು ದಾವೀದನು ಮಾಡಿದ ತಪ್ಪನ್ನು ಎತ್ತಿ ತೋರಿಸಿದಾಗ ದಾವೀದನು ತಾನು ತನ್ನ ಬಗ್ಗೆ ದೇವ್ರು ಮಾತಾಡ್ತಿದ್ದಾನೆ ಅಂದ್ಕೊಳ್ಳೋದಕ್ಕೆ ಬದಲು ಆ ಮನುಷ್ಯನು ಸಾಯಲೇಬೇಕು ಅಂತ ಹೇಳ್ತಾನೆ ರೀ, ಯಾರೋ ಅಂದ್ಕೊಂಡ್ಬಿಟ್ಟು. ಆಗ ನಾತಾನ್ ಹೇಳ್ತಾನೆ, ಆ ಮನುಷ್ಯನು ನೀನೇ. ಆಗ ದಾವೀದನು ಸಾಯಬೇಕು ಅವನು ಮಾಡಿದ ತಪ್ಪಿಗಾಗಿ ಅವನ ಪ್ರಕಾರ. ಆದರೆ ನಾತಾನ್ ಹೇಳ್ತಾನೆ, ಇಲ್ಲ, ದೇವರು ನಿನ್ನನ್ನು ಕ್ಷಮಿಸಿದ್ದಾನೆ, ನೀನು ಪಾಪ ಮಾಡಿದಂತ ಒಪ್ಕೊಂಡಿದ್ದಲ್ಲ, ಆದ ಕಾರಣ ದೇವರು ನಿನ್ನನ್ನು ಕ್ಷಮಿಸಿದ್ದಾನೆ, ನೀನು ಸಾಯುವುದಿಲ್ಲ ಅಂತ ಹೇಳ್ತಾನೆ. ಅದೇ ಒಂದು ಮಾತು ಇಲ್ಲಿ ದಾವೀದನು ತಾನು ಕರುಣೆ ಹೊಂದಿದ್ದನ್ನು ಇಲ್ಲಿ ಕರುಣೆ ತೋರಿಸಿ ನಿನಗೆ ಮರಣ ಶಿಕ್ಷೆ ಆಗೋದಿಲ್ಲ ಎಂಬುದಾಗಿ ಹೇಳ್ತಾನೆ. ತರುವಾಯ ಸೌಲನ ಮೊಮ್ಮಗನಾದ ಮೆಫಿಬೋಶೇತನು ಬರ್ತಾನ್ರಿ. ಯಾಕೆ ನೀನು ಎಲ್ಲಿ ಹೋಗಿಬಿಟ್ಟಿದ್ದಿ, ಯಾಕೆ ನೀನು ಬರಲಿಲ್ಲ ಅಂತ ಹೇಳಿದಾಗ, ಇಲ್ಲ, ನನ್ನ ಕೆಲಸದವನು ನನಗೆ ಮೋಸ ಮಾಡಿಬಿಟ್ಟ ಎಂಬುದಾಗಿ ಹೇಳ್ತಾನೆ ರೀ. ಸರಿ, ಇರಲಿ ಅನ್ನೋಷ್ಟರೊಳಗೆ ಬರ್ಜಿಲ್ಲೈ ಅಂತ ಹೇಳ್ಬಿಟ್ಟು ಒಬ್ಬ ಮನುಷ್ಯನು ಬರ್ತಾನೆ ರೀ. ಬರ್ಜಿಲ್ಲೈ ಅಂತ ಹೇಳಿದ್ರೆ 31ನೇ ವಚನ, ಕಬ್ಬಿಣದ ಹೃದಯ ಇದ್ದಾನು ಅಂತ ಹೇಳ್ಬಿಟ್ಟು, ಸ್ಟ್ರಾಂಗ್ ಮ್ಯಾನ್. ಅವನು ಬಂದು ಭೇಟಿ ಆಗ್ತಾನೆ. ಅವನಿಗೆ 80 ವಯಸ್ಸು ಇರ್ತೈತೆ. ದಾವೀದನು ಹೇಳ್ತಾನೆ, ನನ್ನ ಜೊತೆಗೆ ಬಂದುಬಿಡ ಅಂತ. ನೋಡ್ರಿ, ರಾಜ ಬಂದು ನನ್ನ ಜೊತೆಗೆ ಬಂದುಬಿಡು, ಅರಮನೆಗೆ ರಿಲ್ಯಾಕ್ಸ್ ಆಗಿ ಇರು ಅಂತ ಹೇಳಿದಾಗ ಇವನು ಬರೋದಿಲ್ಲ ಅಂತ ಹೇಳ್ತಾನೆ. ಬೇಡ, ಈ ವಯಸ್ಸಿನಲ್ಲಿ ನಾನು ಬರೋದು ಬೇಡ, ಆದರೆ ಅದರ ಬದಲು ಬೇಕಾದರೆ ಬೇರೆ ಇನ್ನೊಬ್ಬನನ್ನು ಕಳಿಸ್ಕೊಡ್ತೀನಿ, ಕಿಮ್ಹಾಮನಿ ಇರ್ತಾನೆ, ಅವನು ಕಳಿಸ್ಕೊಡ್ತೀನಿ ಎಂಬುದಾಗಿ ಹೇಳಿದಾಗ, ಅವನಿಗೆ ಬೇಕಾದರೆ ದಯ ತೋರಿಸು ಅಂತ ಹೇಳಿದಾಗ ಆ ರೀತಿಯಾಗಿ ಅವರೆಲ್ಲರೂ ಮತ್ತು ಸಂತೋಷವಾಗಿ ಹಿಂದಿರುಗಿ ಬರ್ತಾರೆ. ಮತ್ತು ಇಸ್ರಾಯೇಲರು ಯಾಕೆ ನಮ್ಮನ್ನು ಕರೀಲಿಲ್ಲ ಅಂತ ಹೇಳಿದಾಗ ಯೆಹೂದ್ಯರು ಅವರಿಗೆ, ಇಲ್ಲ, ನಾವು ಅವನ ಕಡೆಯವರು ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ ಮಾತು ಆಗಿ ಕಡೆಗೆ ಬಂದು ಸೇರ್ತಾರೆ. 2ನೇ ಸಮುವೇಲ 19ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 19. And it was told Joab, Behold, the king weepeth and mourneth for Absalom. And the victory that day was turned into mourning unto all the people, for the people heard say that day how the king was grieved for his son. And the people gat them by stealth that day into the city, as people being ashamed steal away when they flee in battle. But the king covered his face, and the king cried with a loud voice, O my son Absalom, O Absalom, my son, my son. And Joab came into the house to the king, and said, Thou hast shamed this day the faces of all thy servants, which this day have saved thy life, and the lives of thy sons, and of thy daughters, and the lives of thy wives, and the lives of thy concubines, in that thou lovest thine enemies, and hatest thy friends. For thou hast declared this day that thou regardest neither princes nor servants. For this day I perceive that if Absalom had lived,
and all we had died this day, then it had pleased thee well. Now therefore arise, go forth, and speak comfortably unto thy servants. For I swear by the Lord, if thou go not forth, there will not tarry one with thee this night, and that will be worse unto thee than all the evil that befell thee from thy youth until now. Then the king arose and sat in the gate, and they told unto all the people, saying, Behold, the king doth sit in the gate. And all the people came before the king, for Israel had fled every man to his tent. And all the people were at strife throughout all the tribes of Israel, saying, The king saved us out of the hand of our enemies, and he delivered us out of the hand of the Philistines, and now he is fled out of the land for Absalom. And Absalom, whom we anointed over us, is dead in battle. Now therefore why speak ye not a word of bringing the king back? And King David sent to Zadok and to Abiathar the priests, saying, Speak unto the elders of Judah, saying, Why are ye the last to bring the king back to his house, seeing the speech of all Israel is come to the king, even to his house? Ye are my brethren, ye are my bones and my flesh, wherefore then are ye the last to bring back the king? And say ye to Amasa, Art thou not of my bone and of my flesh? God do so to me, and more also, if thou be not captain of the host before me continually in the room of Joab. And he bowed the heart of all the men of Judah, even as the heart of one man, so that they sent this word unto the king, Return thou and all thy servants. So the king returned and came to Jordan, and Judah came to Gilgal to go to meet the king, to conduct the king over Jordan. And Shimei the son of Gera, a Benjamite, which was of Bahurim, hasted and came down with the men of Judah to meet King David. And there were 1,000 men of Benjamin with him, and Ziba the servant of the house of Saul, and his 15 sons, and his 20 servants with him. And they went over Jordan before the king. And there went over a ferry boat to carry over the king's household, and to do what he thought good. And Shimei the son of Gera fell down before the king, as he was come over Jordan, and said unto the king, Let not my lord impute iniquity unto me, neither do thou remember that which thy servant did perversely the day that my lord the king went out of Jerusalem, that the king should take it to his heart. For thy servant doth know that I have sinned. Therefore, behold, I am come the first this day of all the house of Joseph to go down to meet my lord the king. But Abishai the son of Zeruiah answered and said, Shall not Shimei be put to death for this, because he cursed the Lord's anointed? And David said, What have I to do with you, ye sons of Zeruiah, that ye should this day be adversaries unto me? Shall there any man be put to death this day in Israel? For do not I know that I am this day king over Israel? Therefore the king said unto Shimei, Thou shalt not die. And the king sware unto him. And Mephibosheth the son of Saul came down to meet the king, and had neither dressed his feet, nor trimmed his beard, nor washed his clothes, from the day the king departed until the day he came again in peace. And it came to pass, when he was come to Jerusalem to meet the king, that the king said unto him, Wherefore wentest not thou with me, Mephibosheth? And he answered, My lord, O king, my servant deceived me. For thy servant said, I will saddle me an ass, that I may ride thereon, and go to the king, because thy servant is lame. And he has slandered thy servant unto my lord the king. But my lord the king is as an angel of God. Do therefore what is good in thine eyes. For all of my father's house were but dead men before my lord the king, yet didst thou set thy servant among them, that did eat at thine own table. What right therefore have I yet to cry any more unto the king? And the king said unto him, Why speakest thou any more of thy matters? I have said, Thou and Ziba divide the land. And Mephibosheth said unto the king, Yea, let him take all, forasmuch as my lord the king is come again in peace unto his own house. And Barzillai the Gileadite came down from Regulim, and went over Jordan with the king to conduct him over Jordan. Now Barzillai was a very aged man, even 80 years old, and he had provided the king of sustenance while he lay at Mahanaim, for he was a very great man. And the king said unto Barzillai, Come thou over with me, and I will feed thee with me in Jerusalem. And Barzillai said unto the king, How long have I to live, that I should go up with the king unto Jerusalem? I am this day 80 years old, and can I discern between good and evil? Can thy servant taste what I eat or what I drink? Can I hear any more the voice of singing men and singing women? Wherefore then should thy servant be yet a burden unto my lord the king?
Thy servant will go a little way over Jordan with the king, and why should the king recompense at me with such a reward? Let thy servant, I pray thee, turn back again, that I may die in mine own city, and be buried by the grave of my father and of my mother. But behold thy servant Chimham, let him go over with my lord the king, and do to him what shall seem good unto thee. And the king answered, Chimham shall go over with me, and I will do to him that which shall seem good unto thee, and whatsoever thou shalt require of me, that will I do for thee. And all the people went over Jordan, and when the king was come over, the king kissed Barzillai, and blessed him, and he returned unto his own place. Then the king went on to Gilgal, and Chimham went on with him. And all the people of Judah conducted the king, and also half the people of Israel. And behold, all the men of Israel came to the king, and said unto the king, Why have our brethren the men of Judah stolen thee away, and have brought the king and his household and all David's men with him over Jordan? And all the men of Judah answered the men of Israel, Because the king is near of kin to us, wherefore then be ye angry for this matter? Have we eaten at all the king's cost, or hath he given us any gift? And the men of Israel answered the men of Judah, and said, We have 10 parts in the king, and we have also more right in David than ye. Why then did ye despise us, that our advice should not be first had in bringing back our king? And the words of the men of Judah were fiercer than the words of the men of Israel.